ಬರ್ರಿ ಸರ. ಈ ಶುಭ ಸಂಜೆಯ 2025 ಕೊನೆಯ ಕ್ಷಣದ ಕೊನೆಯ ಸಮಾರಂಭಕ್ಕೆ ನಮ್ಮನ್ನೆಲ್ಲ ರಾತ್ರಿ ಮಾಡ್ಕೊಂಡು ನಮ್ಮ ಹರ್ಷಿದ್ ಸರ್ SSP ಸಮಾಜದ ಅಧ್ಯಕ್ಷರು, ನಂತರ ಈಗ ಅವರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹೌದು. ಆದ್ರೆ ಅವರು ಎಲ್ಲಾರ್ಗ ಅಧ್ಯಕ್ಷರು ಇದ್ದಂಗ ಅವ್ರ ನಡವಳಿ ಹೆಂಗಿರ್ತ, ಅವ್ರ ಬ್ಯಾಂಕ್ನಾಗ ಕುಂತ್ರ ಅದು ಒಂದು ಆ ಕುರ್ಚಿಯ ಕಿಮ್ಮತ್ತೆ ಬೇರೆ ಇತ್ತು. ಅವ್ರ ನಂತರ ನಾನು ಇವತ್ತಿಗೆ ನೋಡಾಕತ್ತೀನಿ, ಅವ್ರಷ್ಟು ಇದೇ ಇದ್ದಷ್ಟು ಇನ್ನೂ ನನಗೆ ಯಾರು ಕಾಣವಲ್ಲ. ಅಷ್ಟ ಅವ್ರಿಗೆ ಹಿರಿಯರಿಗೆ ಅಷ್ಟು ಬೆಲೆ ಇತ್ತು, ಅವ್ರಿಗೆ ಅಷ್ಟು ಬೆಲೆ ಇತ್ತು, ಅವ್ರ ನಡೆಗಳಿಗೆ ಅಷ್ಟು ಬೆಲೆ ಇತ್ತು ಆ ಬ್ಯಾಂಕ್ನವ್ರು. ನಾನು ಸಣ್ಣ ಇದ್ದಾಗ ನಾನು ಅವ್ರ ಮನೆಗೆ ಬರ್ತಿದ್ದೆ, ಯಾರಿಗೆ ಯಾವ ಡೈರೆಕ್ಟ್ರಿಗೆ ಹೇಳ್ತಿದ್ದಿಲ್ಲ ಅಂತ. ಗೊತ್ತಾಗದೆ 75 ನಿಮಿಷ ನಾನು ಅವ್ರ ಮನೆಗೆ ಬರ್ತಿದ್ದೆ, ಬಂದು ಸರ್ಗೆ ಹೇಳಿಕ್ಕಿದ್ದೆ, ಸರ್ ಹಿಂಗೆ ಮಷಿನ್ ತೊಗೋಬೇಕಾಯ್ತು ಅಂತ ಹೇಳ್ತಿದ್ದೆ. ಅವ್ರಿಗೆ ಹೇಳಿಕ್ಕಿದ್ದೆ, ನೆನಪೈತೆ ನಾನು. ಅವ್ರ ಮನೆಗೆ ಬಂದು ಹೇಳಿಕ್ಕಿದ್ದೆ. ಅಷ್ಟೊಂದು ಅವರು ಅಂದ್ರೆ ಯಾವ ಡೈರೆಕ್ಟ್ರಿಗೆ ಯಾರಿಗೆ ನಾನು ಕೇಳ್ತಿದ್ದಿಲ್ಲ, ಅವ್ರು ಬಂದು ಹೇಳಿದ್ರೆ ಸಾಕಂತ ಅಂದ್ರೆ ಅಷ್ಟು ಅವ್ರ ಮ್ಯಾಗ ಅಷ್ಟು ಇಷ್ಟೇ ಇತ್ತು ಅವ್ರ ಹತ್ರ ಆಡಳಿತ ಮಂಡಳಿಗೆ. ಹಿಂಗಾಗಿ ಅವ್ರು ಹೇಳಿದ ಕೆಲಸ ಅಕ್ಕಿಂತ ಅವ್ರೊಬ್ಬರಿಗೆ ಹೇಳ್ತಿದ್ದೆ ನಾನು ಅಷ್ಟ. ನಾವು ಬೆಳಿಬೇಕಾದ ಕಾರಣ ನಿಮ್ಗೆ ಸರ್ಕಾರಿ ಬ್ಯಾಂಕ್ ನಮ್ಮ ಆರ್ಥಿಕತೆ ಸಹಾಯ ಮಾಡಿದ್ದು ನಾನು ಸ್ಮರಿಸ್ತೀನಿ ಇವತ್ತು. ಆದ್ರೆ ಎಲ್ಲ ಕೆಲಸ ಮಾಡಿದೀವಿ ಬಂದಿನ ಬಣ್ಣ ಹಚ್ಚಿನಿ, ಹಾಲು ಮಾರಿ ಮೊಸರು ಮಾರಿನ ಕಡೆಗೆ ಎಲ್ಲ ಕೆಲಸ ಮಾಡಿ ದನ ಕಾಯ್ದು ಇಲ್ಲಿ ಬಂದೀನಿ. ಇವತ್ತಾದ್ರೂ ಇನ್ನೂ ಕೆಳಗಿದ್ದೀನಿ, ನಮ್ಮ ಮ್ಯಾಗದಿ ಅಂತಲ್ಲ ಅದ್ರ ಅರ್ಥ. ಆದ್ರೆ ನಾನಿಲ್ಲಿ ಯಾಕೆ ಅವನ್ನೆಲ್ಲ ನೆನೆಸಿದಂದ್ರೆ, ನಮ್ಮ ತಂದೆಯವರು ನಮ್ಮ ತಾಯಿಯವರು ಅಷ್ಟು ನಮ್ಮನ್ನ ಅಷ್ಟು ಪ್ರೀತಿ ವಿಶ್ವಾಸದಿಂದ ಬೆಳೆಸಿದ್ರು. ಇದ ಸಾವಿಗೆ ಬರ್ಬೇಕಾದ್ರೆ ನಮ್ಮ ಪದರು ಯಾಕೆ ಒಂದು ಕ್ಷಣ ಹೇಳ್ತೀವಿ. ಅದು 10 ಗಂಟೆಗೆ ಅವ್ರು ಸಾಲಿಗೆ ಬರ್ಬೇಕಾದ್ರೆ ದನ ಆಡ್ಕೊಂಡ್ ಬರ್ತಿದ್ರು ಅವ್ರು, ಕೋಟ್ ಹಾಕೊಂಡು ತಂದು ನನ್ನ ಕೈ ಬುತ್ತಿನ ನನ್ನ ಕೈ ಕೊಟ್ಟು ನೀ ದನ ಆಡ್ಕೊಂಡು ಹೋಗಂತಿದ್ರು. ಅಷ್ಟೊಂದು ನಾನು ಸಾಲ ಮುಗಿತಿತ್ತು. ನನ್ನ ಪಡಿಸಿದ್ ತಗೊಂಡು ಅವ್ರು ಸಾಲೆ ಹೋಗ್ತಿದ್ರು. ನಮ್ಮ ಮನೆಗೆ ಬರೋ ತರ್ತೀನಿ ಹೋಗಂತಿದ್ರು. ಅದಕ್ಕೆ ಅದನ್ನೆಲ್ಲ ಮಾಡಿ ಈ ಮಟ್ಟಕ್ಕೆ ಇಲ್ಲಿ ಬಂದೀವಿ. ಅದಕ್ಕೆ ಇವತ್ತು ಅದನ್ನೆಲ್ಲ ನೋಡೋಕೆ ನಮ್ಮ ತಂದೆ ತಾಯಿಗಳು ಇಲ್ಲ ಇವತ್ತು ಇಲ್ಲೆಲ್ಲ ಅದ್ರ ಸ್ಥಾನ ನೀವೆಲ್ಲರೂ ಅದೇರಿ. ಆದ್ರೆ ಏನಿಲ್ಲ, ಇವತ್ತೊಂದು ಶುಭ ಸಮಾರಂಭ ಏರ್ಪಡಿಸಿದ್ರು ನಮ್ಮ ಗುರುಗಳ ಸಮಾನ ಅಂತ ಕಿಶೋರ್ ಚಂದ್ರಪಟ್ಟ ಸರ್. ಅದಕ್ಕೆ ನಾನು ಸರ್ ಹತ್ರ ಕಲ್ತೀನಿ ಟೈಪಿಂಗ್ ಅನ್ನು. ಆದ್ರೆ ಸರ್ ಅವ್ರಿಗೆ ಹಿಂದಿದ್ರು, ಅದಕ್ಕೂ ಅದನ್ನ ನೆನೆಸ್ಬೇಕಾಯ್ತು. ಆದ್ರೆ ಅವತ್ತಿನ ದಿವಸ ಎರಡಚ್ಚಿಗೆ ಅವ್ರೇನು ನಮ್ಮ ಕಲಿಸಿದ್ರು ಇವತ್ತು ಅದು ನನ್ನ ನಡವಳಿಕೆ ಕಾರಣ ಆಗೈತೆ. ಅದು ಕಾರಣ ಆಗೈತೆ. ಮತ್ತು ಅದರಿಂದನ ಇಲ್ಕಲ್ಲ ಯಾರು ವ್ಯವಹಾರ ಮಾಡ್ತಿದ್ರು ಅಂದ್ರೆ, ನಾವು ₹1 ಹಾಕೋಣಕ ₹1 20 ಪೈಸೆಗೆ 2 ಪೈಸೆ ಟೈಪ್ ಮಾಡ್ತಿದ್ದೆ. ನಾನು ₹1 20 ಪೈಸೆಗೆ 2 ಪೈಸೆ ಟೈಪ್ ಮಾಡಿದ್ರು. ಒಂದು ದಿವಸ ಸಂಚಾರ ಹಾಕಿದ್ರು, ಮನೆಗೆ ಬಂದು ಹೇಳಿದ್ರು, ಇಲ್ಲ ನಮ್ಮ ಹುಡುಗರು ನಮ್ಮ ಇದಕ್ಕೆ ಕಳಿಸ್ರಿ, ನಾನು ₹5 ಹೆಚ್ಚು ಕೊಡ್ತೀನಿ, ನಾನು ಅಷ್ಟು ಹೊಡೆದ್ಕೊಡು ಅಂತ ಹೇಳಿದ್ರು ಸರ್. ನಾನು ಸ್ಟೇಟ್ಮೆಂಟ್ ಇದ್ರೆ ಹೊಡೆದ್ಕೊಡು ಅಂತ ಹೇಳಿದ್ರು ಸರ್. ಅದಕ್ಕೆ ನಮ್ಮ ಅಪ್ಪ ಹೇಳಿದ್ರು, ಹೋಗಿ ಅವ್ರು ತಾಕು ಅಂತ ಹೇಳಿದ್ರು. ಹೋಗಿ ಸರ್ ತಗ ಒಂದು ದಿವಸ ಹೋಗಿ ಬಂದಿದ್ದೆ. ನಾನು ಕೆಲ್ಸಕ್ಕೆ ಒಂದು ದಿವಸ ಹೋದೆ. ಮತ್ತೆ ಯಾಕಂದ್ರೆ ನನಗೆ ಸ್ವಲ್ಪ ಅಂದ್ರೆ ಟೈಮ್ ಕಾಲೇಜ್ಗೆ ಹೋಗಿ ಬಂದಾಗಲಿಲ್ಲ. ಅದಕ್ಕೆ ಮತ್ತೆ ನಾನು ಹೇಳಿ ಬಂದ್ಬಿಟ್ಟೆ, ಬಂದು ಬೇರೆ ಫೈನಾನ್ಸ್ನಾಗ ಕೆಲಸ ಮಾಡ್ಕೊಂಡು ಸರಿ ಕಲಿತೆ ನಾನು. ಆದ್ರೆ ಹರ್ಷಿದ್ದರ ಬಗ್ಗೆ ಹೇಳ್ಬೇಕಾಯ್ತು. ಇಲ್ಲಿ ನಮ್ಮ ಸಂಘದ ಬಗ್ಗೆ ಏನು ಹೇಳೋದಿಲ್ಲ. ಅದು ನೀವೆಲ್ಲ ಹಿರಿಯರು ನಮ್ಮ ಮ್ಯಾಗ ವಿಶ್ವಾಸ ಇಟ್ಟು, ನಮ್ಮ ಕಾರ್ಮಿಕ ಮಂಡಳಿ ಸದಸ್ಯರ ಸಹಿತ ಎಲ್ಲ ಹಿರಿಯರು ನನ್ನ ಮ್ಯಾಗ ಒಂದು ವಿಶ್ವಾಸ ಇಟ್ಟು ನನ್ನನ್ನು ಆಗ್ಬೇಕಾದ್ರೆ 30 ವರ್ಷಕ್ಕೆ ಆಗ್ತಿದ್ದೆ. ಆದ್ರೆ ಆಗಿದ್ದಿಲ್ಲ. ಎಲ್ಲರೂ ಕೂಡ ವಿಶ್ವಾಸ ಇಟ್ಟು ಅದನ್ನ ನನಗೆ ಆ ಸ್ಥಾನ ಕೊಟ್ಟಾರ. ಅದಕ್ಕೆ ಆ ಸ್ಥಾನದ ಗೌರವ ಉಳ್ಸೋಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತೆ ನಾನು ಅದನ್ನ ಏನಾರ ಮಾಡ್ಬೇಕಾಗಿದ್ರೆ ಅದು ಮಾಡಿ ತೋರಿಸ್ಬೇಕಾಗೈತೆ. ಅದಕ್ಕೆಲ್ಲ ನಿಮ್ಮ ಸಹಾಯ ಸಹಕಾರ ಇಲ್ಲ ಅಂತ ಕೇಳ್ಕೊಂಡು 2 ಮಾತು ಮುಗಿಸ್ತೀನಿ. ಎಲ್ಲರೂ ನನಗೆ ಇದು ಸನ್ಮಾನ ಮಾಡಿದ್ದು ನನಗೆ ಭಾಳ ಖುಷಿಯಾಗೈತೆ. ಯಾಕಂದ್ರೆ ಜೀವನದೊಳಗೆ ಇಂಥ ಸನ್ಮಾನ ಸಿಗೋದು ಅದು ಏನೋ ಹಿರಿಯರ ಪುಣ್ಯ ಅಂತ ನಾನು ಭಾವಿಸಿದ್ದೀನಿ. ಮತ್ತು ನೀವೇನು ನನ್ನ ಬಗ್ಗೆ ನಾನು ಮಾತು ಹೇಳಿರಲ್ಲ, ನಾನು ಎಷ್ಟರ ಮಟ್ಟಿಗೆ ಮಾಡಿನೋ ಆ ಭಗವಂತ ದೇವಿ ಹಬ್ಬ ಅವನಿಗೆ ಗೊತ್ತು. ಆದರೂ ಸಹಿತ ನಾವೇನು ಕೆಲಸ ಮಾಡ್ತೀವಿ ಅದು ರಿಸಲ್ಟ್ ನಮ್ಮ ಹಿಂದೆ ಇರ್ತೈತಿ. ಯಾಕಂದ್ರೆ ಸಿನ್ಸಿಯಾರಿಟಿ, ಆನೆಸ್ಟಿ, ಟೈಮ್ ಕೀಪಿಂಗ್ ಇವೆಲ್ಲವೂ ಜೀವನದಾಗ ಅಳವಡಿಸ್ಬೇಕು. ಇದರಿಂದ ಮನುಷ್ಯ
ಪ್ರೋಗ್ರೆಸ್ ಆಗ್ತಾನ ಆ ನೆಟ್ ಸಿನ್ಸಿಯರಾಗಿರ್ಬೇಕು ಅಂತ ನಾನು ಹಂಗೆ ನಡ್ಕೊಂಡೀನಿ. ನಾವು ಮಕ್ಕಳಾದ್ರೂ ಸಹಿತ ಇವತ್ತಿನವರೆಗೂ ಯಾರೂ ನನಗೆದಕ್ಕೂ ಕೊರತೆ ಮಾಡಿಲ್ಲ. ನನ್ನ ಮಾತು ಇವತ್ತಿನವರೆಗೂ ನಾವು ಏನು ಹೇಳ್ತೀವಿ ಅಂದು ಅಲ್ಲಗಳಿಲ್ಲ. ಇವತ್ತು ಮೂವರು ಮಕ್ಕಳು ಇಂದ ಒಬ್ಬ ಮಗನ ಕಳ್ಕೊಂಡೆ. ಅದು ಸ್ವಲ್ಪ ದುಃಖ ಆಗುತ್ತೆ. ಉಳ್ಕಿದ್ದು ಈ ನೀವೆಲ್ಲರೂ ನನ್ನ ಮ್ಯಾಗ ಪ್ರೀತಿ ಅಭಿಮಾನ ಮೊದಲಿಂದ ಇಟ್ಟಿರಲ್ಲ, ಅದು ನನ್ನ ಮ್ಯಾಗ ನಮ್ಮ ಕುಟುಂಬದ ಮ್ಯಾಗ ಸದಾ ಇರಲಿ. ಏನಾದರೂ ಬೇಕಾದ ಕೆಲಸ ಅವಶ್ಯಕತೆ ಇದ್ದರೆ ಹೇಳ್ರಿ, ಫೋನ್ ಮಾಡಿ ಹೇಳ್ರಿ. ಮತ್ತೇನು ನನ್ನ ಕಡೆ ಶಕ್ತಿ ಇದ್ದಷ್ಟು ನಾನು ಮಾಡ್ತೀನಿ. ನಿಮ್ಗೆಲ್ಲರೂ ಭರವಸೆ ಕೊಟ್ಟು ಯಾವಾಗಲೂ ಸದಾ ನಮ್ಮ ಕುಟುಂಬ ಪ್ರೀತಿ ನಿಮ್ದು ಸದಾ ಇರಲಿ. ಮತ್ತೊಮ್ಮೆ ನಾನು ಬೇಡ್ಕೊಂಡು ನಾನೊಂದು ಈ ಇವತ್ತಿನ ಈ ಸನ್ಮಾನ ಸಮಾರಂಭಕ್ಕೆ ಕಾರಣೀಭೂತರಾದಂಥ ನಮ್ಮೆಲ್ಲರ ನೆಚ್ಚಿನ ಹಿರಿಯರಾದಂಥ ಸಿ ಚಂದ್ರಪಟ್ಟಣವರೇ ಮತ್ತು ಇವತ್ತು ಸನ್ಮಾನಕ್ಕೆ ಪಾತ್ರರಾದಂಥ ಸಂಗಣ್ಣವರು ಹೇಳಿದಂಗೆ ಸಹಕಾರಿ ರಂಗದಲ್ಲಿ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿ ಇವತ್ತು ಒಂದು ಗುರುತರವಾದಂಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ ಸನ್ಮಾನಿತಗೊಂಡಂತಹ ಸನ್ಮಾನ್ಯ ಹರ್ಷಿದಿ ಸಾಹೇಬ್ರೆ, ಅಷ್ಟೇ ಒಂದು ಪ್ರತಿಷ್ಠಿತ ನಾಡಿನ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಶರಣಪ್ಪಣ್ಣ ಅಕ್ಕಿಯವರೇ ಮತ್ತು ನಮ್ಮ ಕರ್ನಾಟಕ ಕಾರ್ಮಿಕ ಪತ್ರಿಕಾ ಸಂಘದ ಅಧ್ಯಕ್ಷರಾದಂಥ ಶಾಂತಣ್ಣ ಸರಗಣಾಚಾರ್ಯ ಅವರೇ, ಪ್ರಧಾನ ಕಾರ್ಯದರ್ಶಿಯಾದ ಗುರುಗಾಣಿಗರವರೇ ಮತ್ತು ನಮ್ಮ ಹಿರಿಯ ಪತ್ರಕರ್ತರಾದಂಥ ಮಾಂತೇಶ್ ಗುರ್ಜಾಳ್ ಅವರೇ ಮತ್ತು ಇದೀಗ ತಾನೇ ತಮಗೆಲ್ಲ ಮಾತಾಡಿರುವಂಥ ವಸ್ತುಸ್ಥಿತಿ ಇತಿಹಾಸದ ಪುಟಗಳನ್ನು, ಯಾಕಂತಂದ್ರೆ ಆಡುವರ್ಷಗಳಂತ ಇತಿಹಾಸವನ್ನು ಓದಿದವನೇ ಇತಿಹಾಸ ನಿರ್ಮಿಸಲಿಕ್ಕೆ ಸಾಧ್ಯ ಅನ್ನೋ ಪ್ರತಿಯೊಂದು ವಿಷಯಕ್ಕೆ ಸಾಕಷ್ಟು ಅನುಭವ ಮತ್ತು ಇವತ್ತು ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿ ಇಲ್ಲಿವರೆಗೂ ಸಲ್ಲಿಸ್ತಾ ಇರುವಂಥ ನಮ್ಮೆಲ್ಲರಿಗೂ ಕೂಡ ಇತಿಹಾಸಕ್ಕೆ ಪುಟಗಳದ ಅಲ್ಪದ ಸಮಯದಲ್ಲಿಯೇ ಅದೊಂದು ಹಿಸ್ಟ್ರಿ ಐತಿಹಾಸಿಕ ವಿಚಾರಗಳನ್ನು ವ್ಯಕ್ತಪಡಿಸಿರುವಂಥ ಸಹೋದರಂತ ಸಂಗಣ್ಣ ಗದ್ದಿಯವರೇ ಮತ್ತು ಉಪಸ್ಥಿತರಿರುವಂಥ ಎಲ್ಲ ನನ್ನ ಗೌರವಾನ್ವಿತ ಕಾರ್ಯಪತ್ರಿಕದ ಸದಸ್ಯರು ಜೊತೆಗೆ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನಾನು ನಮಸ್ಕರಿಸುತ್ತಾ, ಬಹುತೇಕ ನಾನು ಇಲ್ಕಲ್ ನಗರದಲ್ಲಿ 28-29 ವರ್ಷ ಆತ ಬಸವನಗರಲ್ಲಿ ಸ್ವಂತ ಮನೆ ತಂದು ಮಕ್ಕಳ ಶಿಕ್ಷಣಕ್ಕಾಗಿ ನೀವು ಬೆಟ್ಟಾದಾಗ ನಾನು ನೋಡಿದೆ. ಯಾರೇ ಇರಲಿ ಅವರು, ಯಾವುದೇ ಜಾತಿ ಪಕ್ಷ ನಮ್ಗೇನೂ ಸಂಬಂಧ ಇಲ್ಲ. ಒಂದು ಸಾಧನೆ ಮಾಡ್ಯಾರಂದ್ರೆ ಅವರು ಹುಡುಕಾಡಿ ಬರ್ರಪ್ಪ ಅಂತಕೊಂಡು ಕರೆದು ಅವ್ರು ಸನ್ಮಾನಿಸಿ ಗುರುತಿಸುವಂಥ ಕೆಲಸ ನಗರಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಶ್ರೀ ಚಂದ್ರಪಟ್ಟಣವರು ಮಾಡ್ತಾರೆ. ನಾವು ನಗರದ ಪರವಾಗಿರಲಿ ಅಥವಾ ನಮ್ಮ ಸಂಘಟನೆ ಪರವಾಗಿ ಆಗಲಿ ಯಾವುದೇ ಯಾರನ್ನೂ ಏನಿಲ್ಲ, ಅವ್ರ ಸಮಯ ತೆಗೆದು ಈ ಒಂದು ಸಣ್ಣ ವಯಸ್ಸು ಅವ್ರು 72-75 ಸಣ್ಣ ವಯಸ್ಸು, ಪ್ರತಿಯೊಬ್ಬರಿಗೂ ಹುಡುಕಾಡಿ 10 ಸಲ ಫೋನ್ ಹಚ್ಚಿ ಕರೆಸಿ ಇದು ಒಂದು ಒಳ್ಳೆ ಸಂಗಣ್ಣವ್ರು ಹೇಳಿದಂಗೆ ಒಳ್ಳೆ ಪರಿಪಾಠವನ್ನು ಹಾಕೊಂಡ್ರಲ್ಲ. ಅದಕ್ಕೆ ನಮ್ಮ ಎಲ್ಲ ಕರ್ನಾಟಕ ಕಾರ್ಮಿಕ ಪತ್ರಿಕಾ ಸಂಘ ಸದಸ್ಯರು ಮತ್ತು ಇಲ್ಕಲ್ ನಗರದ ನಾಗರಿಕರಿಂದ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಪ್ರತಿಯೊಬ್ಬರನ್ನು ಹುಡುಕಾಡಿ ಇಂಥ ಒಂದು ಸಮಾರಂಭಕ್ಕೆ ಕಾರಣೀಭೂತರು ಚಂದ್ರಪಟ್ಟಣವರು. ಅದಕ್ಕೆ ನಾವು ಅವ್ರಿಗೆ ನಮ್ಮ ಪತ್ರಕರ್ತ ಸಂಘಟನೆಯಿಂದ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ಎಷ್ಟೇ ಸಮಯ ಇದ್ರೂ ಕೂಡ ಈಗ ಅವ್ರದ್ದು ಬಿಜಿ ಶೆಡ್ಯೂಲ್, ಸಂಗಡದ ಹಂಗಲ್ಲ, ಅವ್ರೊಬ್ರು ಮಾತಾಡಿ ನಾವು ಯಾರು ಮಾತಾಡಬಾರ್ದು. ನನ್ನ ಮುಂಬರುವ ಒಂದು ಕಾರ್ಯಕ್ರಮದಲ್ಲಿ ಯಾರು ಮಾತಾಡಿ ಕೊನೆದ ಅವ್ರದ್ದು ಫ್ಯಾಕ್ಟ್ರಿ ಆಗ್ತದೆ. ಯಾಕಂದ್ರೆ ಕರಾರುವಕ್ಕಾಗಿ ಇತಿಹಾಸದವನ್ನ ತಿಳಿಸ್ತಕ್ಕಂಥ ಕೆಲಸ ಒಬ್ಬ ಶಿಕ್ಷಕ ಏನ್ ಮಾಡ್ಬೇಕು, ಆ ಶಿಕ್ಷಕರು ಅವ್ರು ಸಾಕು ಉತ್ತಮ ವಾಗ್ಮೇಳರು ಹೌದು, ನಿರೂಪಕರು ಹೌದು, ಮತ್ತು ಈಗಾಗಲೇ ಕೂಡ ನಿರೂಪಣಾ ಚಕ್ರವರ್ತಿ ಅಂತ ಪ್ರಶಸ್ತಿನೂ ಕೊಡ್ದಾರ ಅವರು. ಹಂಗೈತದ, ಅದು ದೇವರು ಕೊಟ್ಟು ಹೊರ, ಯಾರಿಗೂ ಬರೋದಿಲ್ಲ. ಹೆಂಗೆ ಇವತ್ತು ಹರ್ಷಿದಿ ಸಾಹೇಬರು ಒಂದು ಹೇಳಿದ್ರಲ್ಲ, ಉತ್ತಮ ಮಕ್ಕಳನ್ನು ಪಡಿಬೇಕಾದ್ರೆ ಒಳ್ಳೆ ಹೆಣ್ಣರು, ಒಳ್ಳೆ ಮಕ್ಕಳು, ಒಳ್ಳೆಯ ಗೆಳೆಯರು, ಅಣತಂಬ್ರು ಸಿಗ್ಬೇಕಾದ್ರೆ ನಮ್ಮ ಪೂರ್ವಜರ ಪುಣ್ಯ ಇರ್ಬೇಕು. ಇವತ್ತು ಮತ್ತೆ ಅವರವರು ಒಡಹುಟ್ಟಿ ಸಹೋದರೊಳಗೆ ನಡೆದತ್ತ ಅಂಥದ್ದು ಅನೇಕ ಕಾರ್ಯಕ್ರಮಕ್ಕೆ ಶಿಶುವರು ಸಣ್ಣ ಮಕ್ಕಳನ್ನು ನೋಡಿ ಬರ್ತಾರೆ. ಹಲವಾರು ಕಾರ್ಯಕ್ರಮದಲ್ಲಿ ನೋಡಿ ನಾನು ಶರಣಪ್ಪಣ್ಣ ಅಕ್ಕಿಯವ್ರಿರ್ಲಿ ಅವ್ರಿರ್ಲಿ ನಾವೆಲ್ಲರೂ ಏನದು ಯಾವುದೇ ರೀತಿಯಿಂದ ಅದು ಒಂದೊಮ್ಮೆ ನಮಗೆ ಅವ್ರು ಹೇಳ್ದಂಗ ನಾವೆಲ್ಲ ಸಚಿವರಾದ್ರೆ ನಮ್ಮ ಮುಖ್ಯಮಂತ್ರಿಯಾಗಿ ಶಿಶು ಚಂದ್ರಪಟ್ಟಣ ಸ್ವಲ್ಪ ಆಗಬಾರ್ದು. ಅದು ಈ ವಯಸ್ಸಿಗೆ ಅವ್ರು ಇಟ್ಕೊಂಡ್ರೆ ನಾವೆಲ್ಲ ಅಳವಡಿಸ್ಕೊಳ್ಬೇಕು. ಆ ಟೈಮ್ ಸೆನ್ಸ್ ಬೇಕು. ಅದಕ್ಕೆ ನಮಗೆ ಇಲ್ಲಿ ಸಾಗರ ಮನೆಯಲ್ಲಿ ಕರೆಸಿ ನಗರಾಭಿವೃದ್ಧಿ ಹೋರಾಟ ಸಮಿತಿಯಿಂದ ನಮಗೆಲ್ಲ
ಸನ್ಮಾನ್ಯ ಅರಸಿದ್ದಿಯವರ ಸಾಹೇಬರ ಕುಟುಂಬ ವರ್ಗದವರಿಂದ ಸತ್ಕರಿಸಿ ಗೌರವಿಸಿದ್ದಕ್ಕಾಗಿ ನಾನು ಎಲ್ಲ ಸನ್ಮಾನಿತರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು.